ಹೋತಾನ್. ಈ ಕಾಫಿ ಸಕಲಾಗಿರುತ್ತೆ ಇಲ್ಲಿ. ಆಗಿದೆ ಅದಕ್ಕೆ ಹಿಂಗೆ ಇನ್ನೇನ ಕೂದಲು ಇದ್ದು ಬಿಟ್ಟಿದ್ದಿದ್ರೆ ಎಲ್ಲಿದ್ದೀರಾ ನೀವೆಲ್ಲ ವಿಯತ್ನಾಮಿಗೆ ಬಂದಿರೋರು? ಗುಡ್ ಮಾರ್ನಿಂಗ್, ಡೇ 2 ಇನ್ ದನಾಂಗ್. ಸೊ ಇವತ್ತು ಬೇಗ ಸ್ಟಾರ್ಟ್ ಆಗಿದೆ ದಿನ. ಟೈಮ್ ಎಷ್ಟು ಅಂದರೆ ಇವಾಗ 8:05 ಇವಾಗ ಟೈಮು. ಬೆಂಗಳೂರಲ್ಲಿ 6:30 ಅನಿಸುತ್ತೆ. ಸೊ ರೆಡಿ ಇವಾಗ ಟಿಫನ್ ಮಾಡಿಕೊಂಡು ಮತ್ತು 9 ಗಂಟೆಗೆ ಬರ್ತಾರೆ ಡ್ರೈವರ್ ಪಿಕಪ್ಗೆ. ಸೊ ವಿ ಶುಡ್ ಲೀವ್ ಅಂಟಿಲ್ ದೆನ್ ವಿ ಆರ್ ರೆಡಿ. ಸೊ ಇದು ನನ್ನ ಔಟ್ಫಿಟ್. ಇಲ್ಲಿಗೆ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿಲ್ಲ, ಇಷ್ಟೇ ಕಾಣ್ತಾ ಇರೋದು. ಸೊ ಇವತ್ತು ಎಲ್ಲೆಲ್ಲಿಗೆ ಹೋಗ್ತೀವಿ, ಹೇಗಿರುತ್ತೆ ಪ್ಲೇಸಸ್ ಎಲ್ಲ ನಿಮಗೆ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಕಂಟಿನ್ಯೂ ವಾಚಿಂಗ್. ನಮ್ಮ ಹಸ್ಬೆಂಡು ರೆಡಿಯಾಗಿದ್ದಾರೆ. ಈಸ್ ಕ್ಲೀನಿಂಗ್ ದ ಶೂ. ಅದಕ್ಕೆ ಅಂದರೆ ಶೂ ಕೆಳಗಡೆ ಇಳ್ತು, ಒಂದು ನಿಮಿಷ ತೋರಿಸ್ತೀನಿ. ಟ್ರಿಪ್ಪಿಗೆ ಬಂದಾಗ ಶೂ ಕ್ಲೀನಿಂಗು ಅದು ಇದು ಎಲ್ಲ ಇರಬೇಕು. ಸೊ ಇನ್ನೊಂದು ಹೇಳ್ಬೇಕಿತ್ತು, ಈ ಕಾಫಿ ಇದು ಹೆಸರೇ ಕಾಣ್ತಾ ಇಲ್ಲ 3 in 1 ಕ್ಯಾಫೆ ಹೋತಾನ್. ಈ ಕಾಫಿ ಸಕಲಾಗಿರುತ್ತೆ ಇಲ್ಲಿ. ಆ್ಯಂಡ್ ಏನೂ ಇಲ್ಲ, ಇದನ್ನು ಹಾಕ್ಕೊಳ್ಳೋದು, ಬಿಸಿನೀರು ಹಾಕ್ಕೊಂಡ್ರೆ ಇಲ್ಲಿ ಗೆಟ್ ಹೌದು ಶುಗರ್ ಬೇಕು. ಬ್ರೌನ್ ಶುಗರು ಚೆನ್ನಾಗಿರುತ್ತೆ ಆ್ಯಂಡ್ ವೈಟ್ ಶುಗರು ಚೆನ್ನಾಗಿರುತ್ತೆ. ಸೊ ಯಾವ್ದು ಬೇಕಾದ್ರೆ ಟ್ರೈ ಮಾಡ್ಬೋದು. ಆ್ಯಂಡ್ ಯು ವಿಲ್ ಗೆಟ್ ವೆಯ್ಟ್ ಎಮಿ ಕಾಫಿ. ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ, ಸ್ಟ್ರಾಂಗಾಗಿ. ಆ್ಯಂಡ್ ವಿಯತ್ನಾಮ್ ಇಸ್ ಫೇಮಸ್ ಫಾರ್ ದೇರ್ ಕಾಫಿ ಅಂತೆ. ಬಟ್ ಇಲ್ಲಿ ಎಲ್ಲ ಕಡೆನೂ ಕಾಫೀಸ್ ಚೆನ್ನಾಗಿದೆ. ಸೊ ವಿ ಲವ್ ದಿ ಕಾಫಿ ಇಯರ್. ಇಟ್ಸ್ ಆ್ಯಕ್ಚುಲಿ ಇಷ್ಟ ಆಯ್ತು ನಮಗೆ, ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು. ಬಟ್ ಇಲ್ಲಿ ಕೊಕೊನಟ್ ಕಾಫಿ ಫೇಮಸ್ ಅಂತೆ. ನಾವು ಹುಡುಕ್ತಾ ಇದ್ವಿ ಇದಕ್ಕೆ, ಬಟ್ ಎಲ್ಲೂ ಸಿಗಲಿಲ್ಲ ಅದು ಕಾಫಿ ಪೌಡ್ರನ್ನೇ. ಕೆಪಾಚಿನೋ ಕೊಕೊನಟ್ ಕಾಫಿ ಪೌಡ್ರ್ ಸದ್ಯಕ್ಕೆ ಸಿಕ್ಕಿಲ್ಲ. ಸೊ ಲೆಟ್ಸ್ ಸಿ ಅನೋ ಎಲ್ಲನ ಸಿಗುತ್ತಾ ಅಂತ ಅಲ್ಲಿ ತೊಗೊಳ್ಳೋಣ ಅಂತ ಸುಮ್ಮನಾದ್ವಿ. ಸೊ ಫೈನಲಿ ವಿ ಬೋತ್ ಆರ್ ರೆಡಿ ಲೈಕ್ ದಿಸ್. ಬೈಲ್ ಕಂದ ಮಿರರ್ ಹೇಗೆ ಕಾಣ್ತಿದ್ದೀವಿ ಇವ್ರು ಹೇಳ್ಬಿಟ್ರು. ಓಕೆ ಗೈಸ್, ಬೈ. ಟಿಫನ್ ಮಾಡೋ ಹತ್ರ ಸಿಗೋಣ ಬನ್ನಿ. ಇವತ್ತಿನ ಫುಡ್ ಇನ್ನೂ ಏನೇನೋ ಇದೆ ಅಲ್ಲಿ, ನಮ್ಗೆ ಇಷ್ಟೇ ತಿನ್ನೋಕ್ಕಾಗೋದು ಅಂತಂದಿವಿ. ಇದು ಚೆನ್ನಾಗಿತ್ತು ಹೆಗ್ದು, ಅದು ಮತ್ತೆ ತರ್ತಾರೆ ತಿಂತೀವಿ ಅಷ್ಟೆ. ಸೊ ಶೂಸಿ ಟ್ರೈ ಮಾಡೋಣ ಅಂತ ನಮ್ಮ ಅಕ್ಕ ಟ್ರೈ ಮಾಡೇ ಅಲ್ಲಿ ಫೇಮಸ್ ಅಂದ್ಲು. ಸೊ ಇಲ್ಲೇ ಕೊಡ್ತಾ ಇದ್ದಾರಲ್ಲ ಅಂತ ಟ್ರೈ ಮಾಡು. ಅದೊಂಚೂರು ತಿಂದು ಹೇಳ್ಕಂದ ಶೂಸಿ ಟ್ರೈ ಮಾಡು. ಇದಂತೂ ಯಾವಾಗೂ ಇರುತ್ತೆ ರೈಸ್, ಎಗ್ ರೈಸ್. ಇಲ್ಲ ಐತೆ ನೋಡಿ ಸಾಸು. ಅದೇನೇನ ಹಾಕೊಬಂದವ್ರೆ. ನಾನು ಏನು ಇಷ್ಟೆಲ್ಲ ಹಾಕೊಬಂದಿದ್ದೀರಾ ಅಂದೆ. ನಾನು ನೋಡಿ ಗೈಸ್ ಡೆಸರ್ಟ್ಸೇ ಜಾಸ್ತಿ ಹಾಕೊಬಂದಿರೋದು ನಾನು. ಕೈಯಲ್ಲೇ ತಿನ್ನೋ ಹಂಗೆ. ಚೆನ್ನಾಗೈತೆ. ಅದೇ ವೈಟ್ ರೈಸ್ನ ಸ್ಟಫ್ ಮಾಡೋದು ಅದರಲ್ಲಿ. ಚೆನ್ನಾಗೈತಾ? ಚೆನ್ನಾಗೈತಂತೆ. ಲೆಟ್ ಮೀ ಸಿ. ನಾನು ತಿಂತೀನಿ. ತಿನ್ನೋ ಥರ ಆಯ್ತಾ? ಇದು ಚೆನ್ನಾಗಿದೆ. ನನಗೇನು ಇಷ್ಟ ಆಗಿಲ್ಲ ಫ್ಲೇವರ್. ಇದು ಸ್ಟಿಕ್ ಅದ್ರ ಜೊತೆ ಅನ್ಸಲ್ಲ ಚೆನ್ನಾಗಿತ್ತು ಟೇಸ್ಟ್. ಹಲೋ ಹ್ಯಾಂಡ್ಸಮ್, ಗಾಗಲ್ಸ್ ಹಾಕ್ಕೊಳ್ಳಿ. ಎಸ್ ಹೆಂಗೆ ಕಾಣ್ತಾರೆ. ಹೇರ್ಸ್ ಇದ್ದಿದ್ರೆ ಮಾತ್ರ ಇನ್ನೂ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಗುಂಡು ಕೊಟ್ಟು ಹೇರ್ಸ್ ಸ್ವಲ್ಪ ಕಮ್ಮಿ ಆಗಿದೆ, ಅದಕ್ಕೆ ಹಿಂಗೆ. ಇನ್ನೇನ ಕೂದಲು ಇದ್ದು ಬಿಟ್ಟಿದ್ದಿದ್ರೆ ನೋ ನೋ ನೋ. ಸೊ ಆ್ಯಸ್ ಯೂಶ್ವಲ್ ನೆನ್ನೆ ಥರ ಇವತ್ತು ಕೂಡ ನಮ್ಮ ಕ್ಯಾಬ್ ಡ್ರೈವರ್ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು.
ಸೊ ಇಬ್ಬರು ರೂಮಿಂದ ಬಂದು ಕ್ಯಾಬ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ಸೊ ಇವತ್ತು ಇಡೀ ಡೇ ನಾವು ಫುಲ್ ಪ್ಯಾಕ್ಡ್ ಆಗಿತ್ತು. ಇವತ್ತೊಂದು ಒಂದೇ ಪ್ಲೇಸ್ ಅದು, ಬಟ್ ಅಲ್ಲಿ 3 ಡಿವಿಷನ್ಸ್ ಇದೆ ಪ್ಲೇಸು. ಅದು ಫುಲ್ ಎಕ್ಸ್ಪ್ಲೋರ್ ಮಾಡೋದಿತ್ತು. ಆ್ಯಂಡ್ ನಮಗೂ ಗೊತ್ತಿರಲಿಲ್ಲ ಹೋಗೋ ಮುಂಚೆ ಆ ಪ್ಲೇಸ್ ಹೆಂಗೆ. ಇಟ್ಸ್ ಜಸ್ಟ್ ಸನ್ ವರ್ಲ್ಡ್ ಬಾನಾ ಹಿಲ್ಸ್ ಅಂತ ಅಷ್ಟೇ ಹೇಳಿದ್ದು. ಅಲ್ಲಿ ಏನೇನಿರುತ್ತೆ ಅನ್ನೋ ಐಡಿಯಾ ಕೂಡ ನಮಗಿರಲಿಲ್ಲ ಅಲ್ಲಿ ಹೋಗೋವರೆಗೂ. ಅಲ್ಲಿ ಹೋದ್ಮೇಲೆ ನಮಗೆ ಎಷ್ಟು ಖುಷಿ ಆಯಿತು, ನಮ್ಮ ಎಕ್ಸೈಟ್ಮೆಂಟ್ ಇಲ್ಲ ನೀವು ಈ ವಿಡಿಯೋಲಿ ನೋಡ್ಬೋದು ಕಂಪ್ಲೀಟಾಗಿ. ಸೊ ಆನ್ ದ ವೇ ಜರ್ನಿಲಿ ಅಲ್ಲಿನ ರೋಡ್ಸ್ ಆಗಿರ್ಬೋದು ಆ್ಯಂಡ್ ಪ್ಲೇಸಸ್ ಕೂಡ ಅವ್ರು ಹೇಳ್ತಾಯಿದ್ರು. ಅವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ. ಸೊ ನನ್ನ ಹಸ್ಬೆಂಡ್ ಇಂಗ್ಲೀಷಲ್ಲಿ ಕಾನ್ವರ್ಸೇಷನ್ ಮಾಡಿಕೊಂಡು ತಿಳ್ಕೊತಾಯಿದ್ರು ಅಷ್ಟೇ. ಅಲ್ಲಿನ ಪ್ಲೇಸಸ್ಸು, ಲೊಕೇಶನ್ಸು ಆ್ಯಂಡ್ ಅಲ್ಲಿ ಏನೇನು ಫೇಮಸ್ಸು ಅನ್ನೋದು ಕೂಡ ಅವ್ರು ಹೇಳ್ತಿದ್ರು. ಆ್ಯಂಡ್ ನಾನು ಆಗಲೇ ಹೇಳ್ದಾಗೆ ಕಾಫಿ ಡಿಸ್ಕಷನ್ ಕೂಡ ಅಲ್ಲಿ ನಡೀತಾ ಇತ್ತು. ಸೊ ಅದಾದಮೇಲೆ ವಿ ರೀಚ್ ದಿ ಪ್ಲೇಸ್. ವಿ ಆರ್ ವೇಟಿಂಗ್ ಫಾರ್ ದ ಬಸ್ ಬರುತ್ತಂತೆ. ದಿಸ್ ಇಸ್ ದ ಪ್ಲೇಸ್. ಕೇಬಲ್ ಕಾರ್ ಕಾಣಿಸ್ತಿಲ್ಲ ಅಲ್ಲ, ಇಲ್ಲಿಂದ ಕೇಬಲ್ ಕಾರ್ ಕಾಣಿಸ್ತಿಲ್ಲ, ತೋರಿಸ್ತೀನಿ. ಮಳೆ ಬರ್ತೈತೆ ಗೈಸ್, ಚಳಿ ಉಳಿತೈತೆ. ಈ ಬಸ್ಸಿಂದ ನಾವು ಮೇಲೆ ಹೋಗಬೇಕಿತ್ತು. ಇಲ್ಲಿಗೆ ನಮ್ಮ ಗಾಡಿ ಏನಿರುತ್ತೆ ಅದು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇಲ್ಲಿಂದ ಅವ್ರದ್ದೇ ಬಸ್ಸಸ್ ಇರುತ್ತೆ. ಆ ಬಸ್ಸಿನಲ್ಲಿ ನಮ್ಮನ್ನ ಮೇಲೆ ಕರ್ಕೊಂಡು ಹೋಗ್ತಾರೆ. ಸನ್ ವರ್ಲ್ಡ್ ಬಾನಾ ಹಿಲ್ಸ್ ಮೇನ್ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾರೆ, ಅಂದರೆ ಕೇಬಲ್ ಕಾರ್ ಕನೆಕ್ಟಿಂಗ್ ಏರಿಯಾಗೆ. ಸೊ ಅಲ್ಲಿವರೆಗೂ ಬಸ್ಸಲ್ಲಿ ಹೋದ್ವಿ. ಆ್ಯಕ್ಚುಲಿ ಆಲ್ರೆಡಿ ರೈನ್ ಸ್ಟಾರ್ಟ್ ಆಗಿತ್ತು. ಇದು ಬೆಳಗ್ಗೆ ಇನ್ನು ಹೀಗೆ 7 o'clock ಏನೋ ಅನಿಸುತ್ತೆ, 7-8 o'clock ಅಷ್ಟೇ. ಅಷ್ಟೊತ್ತಿಗೆ ಅಲ್ಲಿ ರೈನ್ ಸ್ಟಾರ್ಟ್ ಆಗಿತ್ತು. ಸೊ ಫುಲ್ ಮಳೆ ಅವತ್ತು. ಬಟ್ ಆ್ಯಕ್ಚುಲಿ ಅವ್ರು ಹೇಳಿದ್ದು ನೋಡಿದ್ರೆ ಮಳೆ ಇಲ್ಲ ಅಂದರೆ ಚೆನ್ನಾಗಿರುತ್ತೆ, ಮಳೆ ಇದ್ದರೆ ಪ್ಲೇಸಸ್ ನೋಡೋದು ಕಷ್ಟ ಅಂತ. ಸೊ ಮುಂದಕ್ಕೆ ಮಳೆ ಇದೆಯಾ ಆಗಿಲ್ಲ ಹೇಳಿ. ಸೊ ಇವಾಗ ಗೋಲ್ಡನ್ ಬ್ರಿಡ್ಜ್ಗೆ ಹೋಗಬೇಕು, ಅಲ್ಲಿಂದ ಬಾನಾ ಹಿಲ್ಸ್. ಸೊ ಲೆಟ್ಸ್ ಸಿ ಹೇಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಸನ್ ವರ್ಲ್ಡ್ ಬಾನಾ ಹಿಲ್ಸ್ ಅಂತ ಇದೆ. ಸೊ ಇದೇ ಫಸ್ಟ್ ಎಂಟ್ರಿ ಸ್ಪಾಟ್ ಆಗಿರುತ್ತೆ. ಇಲ್ಲಿಂದ ಒಳಗೋಗ್ಬೇಕು. ಒಳಗೋದ್ಮೇಲೆ ಒಳಗೆ ಹೇಗಿದೆ ಏನು ಅನ್ನೋದೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ನಮಗೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಎಲ್ಲ ಕನೆಕ್ಟಿಂಗ್ ಇದೆ, ಹೇಗೆ ಹೋಗಬೇಕು ಎಲ್ಲ ನೋಡ್ಕೊಂಡು ಹೋಗ್ತಿದ್ವಿ. ಆ್ಯಂಡ್ ಇದಿರೋದು ಹಿಲ್ ಟಾಪಲ್ಲಿ. ಬಟ್ ಏನಿದೆ ಅಂದರೆ ಇಟ್ಸ್ ಲೈಕ್ ಅ ಡಿಫ್ರೆಂಟ್ ವೈಬ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಒಳಗಡೆ ನಿಮಗೆ ಮ್ಯಾಪಿಂಗ್ ಥರ ಮಾಡಿರ್ತಾರೆ. ಲೈಕ್ ನಾವು ಕೇಬಲ್ ಕಾರಲ್ಲಿ ಹೋಗೋದು ಹೇಗೆ ಎಲ್ಲಿಂದ ಎಲ್ಲಿಗೆ ಕೇಬಲ್ ಕಾರ್ ಕನೆಕ್ಟೆಡ್ ಇರುತ್ತೆ ಅಂತ. ಆ್ಯಂಡ್ ನಮಗೊಂದು ಬುಕ್ ಕೂಡ ಇರುತ್ತೆ ಅಲ್ಲಿ, ಸನ್ ವರ್ಲ್ಡ್ ಬಾನಾ ಹಿಲ್ಸ್ ಅನ್ನೋದು, ವಿಚ್ ಶೋಸ್ ದಿ ಲೊಕೇಶನ್ಸ್. ಎಲ್ಲ ಲೊಕೇಶನ್ಸ್ ಅದರಲ್ಲಿ ಟ್ರ್ಯಾಪ್ ಆಗಿರುತ್ತೆ. ಆ್ಯಂಡ್ ಕೇಬಲ್ ಕಾರ್ ಎಲ್ಲೆಲ್ಲಿರುತ್ತೆ ಅನ್ನೋ ಲೊಕೇಶನ್ ಕೂಡ ಅದರಲ್ಲೇ ಇರುತ್ತೆ. ಸೊ ಫಸ್ಟಲ್ಲಿ ಗೊತ್ತಾಗಲ್ಲ ಅದು ಆ್ಯಕ್ಚುಲಿ, ನಾವೇ ನೋಡಿಕೊಂಡು ಅಲ್ಲಿ ಯಾರನ್ನಾದ್ರೂ ಕೇಳಬೇಕು. ಸೊ ನಾವು ಕೇಳಿಕೊಂಡು ಕೇಬಲ್ ಕಾರ್ ಇರೋ ಸ್ಪಾಟ್ಸ್ ಎಲ್ಲ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಬಟ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿನ ಪ್ಲೇಸಸ್ಸು, ಅಲ್ಲಿನ ಯೂನಿಕ್ನೆಸ್ಸು, ಮೇಲ್ಗಡೆನೂ ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನನ್ನ ಹಸ್ಬೆಂಡ್ ಸ್ವಲ್ಪ ಫೋಟೋಸ್ ಕೂಡ ಕ್ಲಿಕ್ ಮಾಡಿದರು ನಮ್ಮದು. ಸೊ ಆ ಫೋಟೋಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀನಿ ಸ್ವಲ್ಪನೇ ಅಷ್ಟೇ. ಇದೆಲ್ಲ ಪೋಸ್ಟ್ ಹಾಕಿದಾಗ ನೀವು ನೋಡ್ಬೋದು. ಬಟ್ ಆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಹಂಗೆ ಮುಂದೆ ಹೋಗ್ತಾಯಿದ್ವಿ. ಆ್ಯಂಡ್ ಕೇಬಲ್ ಕಾರ್ ರೀಚ್ ಆಗೋದಕ್ಕೆ ನೀವು ಇಲ್ಲಿ ಒಳಗಡೆ ಎಲ್ಲ ಹೋಗಿ ಇದೆಲ್ಲ ನೋಡಿಕೊಂಡೇ ನೀವು ಕೇಬಲ್ ಕಾರ್ ಸ್ಪಾಟ್ಗೆ ಹೋಗಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಗೊತ್ತು ಉದ್ದಕ್ಕಿದೆ ಫುಲ್. ಅಷ್ಟು ಮೇಲೆ ಹೋಗ್ಬೇಕು ನಾವು. ಬಟ್ ತುಂಬ ಚೆನ್ನಾಗಿ ಮಾಡಿದೆ. ಏನು ಸೈಕಾಗಿದೆ. ಸೋ ನೈಸ್ ಪ್ಲೇಸ್, ಸೋ ಗುಡ್. ನೋಡಿ ಎಷ್ಟು ಚೆನ್ನಾಗಿದೆ. ಫೋಟೋಸ್ ತೆಗಿತಾ ಇದೆ. ಸೊ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಮಾತ್ರ. ಆ್ಯಂಡ್ ಹಿಲ್ಸಲ್ಲಿ ಈ ಥರ ಇಟ್ಸ್ ರಿಯಲಿ ಸೋ ನೈಸ್. ಸೊ ಮೇಲೆ ಹೋಗುವ, ಮೇಲೆ ಇರುತ್ತೆ ನೋಡೋಣ ಬನ್ನಿ. ನನ್ನ ಹಸ್ಬೆಂಡ್ ಅಲ್ಲಿ ಫೋಟೋಸ್ ಓಕೆ ಗೈಸ್. ಇಲ್ಲಡಿ ಕೇಬಲ್ ಕಾರ್ ಯು ಕ್ಯಾನ್ ಸಿ. ಹೈಯೆಸ್ಟ್ ಕೇಬಲ್ ಕಾರ್ ಹೈಯೆಸ್ಟ್ ಪೀಕಲ್ಲಿ ಇರೋದಿದೆ ಅಂತೆ ವರ್ಲ್ಡ್ಗೆ.
ದೇ ಟೋಲ್ಡ್ ಮೀ. ಸೊ ದಿಸ್ ಇಸ್ ಸೋ ನೈಸ್. ಸೊ ಬನ್ನಿ ನಾವು ಹೋಗುವ. ಚಲೋ ಬಾ ಗೈಸ್, ಲೆಟ್ಸ್ ಗೋ. ಏನಿದೆ ಪ್ಲೇಸ್ ಇದು? ಸೈಕ್ ಟಿಕೆಟ್ ಕೌಂಟರ್. ಪಾಸ್ ತೋರಿಸ್ಬೇಕಾ? ಮಾತಾಡು. ಲೋನೋ ಹ್ಯಾವ್ ಅ ಟಿಕೆಟ್. ಅಲ್ಲಿ ತೋರಿಸ್ಬೇಕು ಸ್ಕ್ಯಾನರ್. ಗೈಸ್ ಹೆಸರು ನೋಡಿ, ಗಾಥಾ ಕೋಟ್ ಹ್ಯಾ ನಾನು ನಾ ಎಷ್ಟು ಓಡ್ಬೇಕು ನೋಡಲ್ಲಿ ಟಯರ್ಗಳ ಮೇಲೆ ಒತ್ಕೊಂಡು ಹೋಗ್ಬೇಕಲ್ಲ ಎಲ್ಲರೂ. ನಮ್ಗೊಳ್ಳೆ ನಮ್ಮ ಇದರಲ್ಲಿ ಆಟ ಆಡೋಕ್ಕೆ ಬಿಡ್ತಾರೆ ಗೊತ್ತಾ, ಗೇಮ್ಸ್. ಹಂಗೆ ಫೀಲ್ ಆಗ್ತಾಯಿದೆ. ಅತಿ ಅತಿ ಚೆನ್ನಾಗಿ ಕೆಪಾಸಿಟಿ ಅದು. ಚಿಕನ್ ಅವ್ರನ್ನ ನೆಕ್ಸ್ಟ್ ಅಲ್ಲಿ ಹುಡುಗಿರವ್ರೆ ಕಂದ. ಅಟ್ಲೀಸ್ಟ್ ಏನೇ ಇಂಡಿಯನ್ಸ್ ಇಲ್ಲ ನಾವು ಸಿಗ್ಬಾರ್ದಿತ್ತ. ಯಾಕೆ ಇಂಡಿಯನ್ಸ್ ಎಲ್ಲಿದ್ದೀರಾ ನೀವೆಲ್ಲ? ವಿಯತ್ನಾಮಿಗೆ ಬಂದಿರೋರು. ನಾಟ್ ಬಿ ಕ್ವೈಟ್. ಆ ಕಡೆ ಸಿಗ್ಬೇಕಿತ್ತಲ್ಲ. ಎತ್ತಿದ ಮಾತ್ರ ಭಯಂಕರ ಇಬ್ರು ವಿಡಿಯೋ ಕಾಲ್ ಮಾಡಿ ಕನೆಕ್ಟ್ ಮಾಡು. ಆಗುತ್ತಾ ನೋಡಿ. ಈ 2 ಕ್ಯಾಮ್ರಾ ಕನೆಕ್ಟ್ ಮಾಡಿ ತೋರಿಸ್ಬೇಕು ಹೋಗೋಣ. ಕನೆಕ್ಟ್ ಫೈನಲಿ ಕೇಬಲ್ ಕಾರಿಂದ ಟಾಪ್ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ಇದು ಮೇಲೆ ಬಂದಿರೋ ಥರನೇ ಇಲ್ಲ ನಮಗೆ ಫೀಲು. ಇಟ್ಸ್ ಲೈಕ್ ಇನ್ನು ಸಿಟಿ ಲೆವೆಲ್ಸಲ್ಲೇ ಇದ್ದೀವಿ ಅನ್ನೋ ಥರ. ಬಟ್ ಇದು ಫುಲ್ ಮೇಲೆ ಹೈಯೆಸ್ಟ್ ಪೀಕಲ್ಲಿ ಮಾಡಿರೋದು ಇದನ್ನು. ಆ್ಯಂಡ್ ಐ ಗೆಸ್ ಅದು ಗೊತ್ತು ಕೂಡ ಆಗಲ್ಲ, ಆ ಥರ ಇದೆ ಪ್ಲೇಸು. ಸೊ ನಾವು ನೋಡಿ ಶಾಕ್ ಆದ್ವಿ ಒಂದು ಸೆಕೆಂಡು. ಇಲ್ಲಿ ನೀವು ನನ್ನ ಹಸ್ಬೆಂಡ್ ಎಕ್ಸ್ಪ್ರೆಷನಲ್ಲೇ ನೋಡ್ಬೋದು. ಸೊ ಇಟ್ ವಾಸ್ ಸೋ ಗುಡ್. ಸೊ ಇಲ್ಲಿ ಬಂದ ಮೇಲೆ ನೆಕ್ಸ್ಟ್ ಏನು ನೋಡೋದು, ಇಲ್ಲಿ ಏನೇನಿದೆ ಅನ್ನೋದೇ ನಮ್ಗೆ ಅರ್ಧ ಕ್ಯೂರಿಯಾಸಿಟಿ ಆಗಿತ್ತು. ಸೊ ಈ ವ್ಲಾಗಲ್ಲಿ ನಾನು ಅರ್ಧ ಭಾಗ ಕವರ್ ಮಾಡಿದ್ದೀನಿ. ಕೀಪ್ ವೆಯ್ಟಿಂಗ್ ಫಾರ್ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಈ ವ್ಲಾಗಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅಂತ ನೀವಿಲ್ಲಿ ನೋಡ್ಬೋದು. ಸನ್ವರ್ಲ್ಡ್ ಬಾನಾ ಹಿಲ್ಸಲ್ಲಿ ಇಲ್ಲಿ ಫ್ಲವರ್ ಥೀಮ್ ಆಗಿರ್ಬೋದು. ನೆಕ್ಸ್ಟ್ ರೋಸ್ ಗಾರ್ಡನ್ ಇದೆ, ರೋಸ್ ಗಾರ್ಡನ್ ಎಂಟ್ರಿ ಕೊಡ್ತೀವಿ. ಸೊ ದ ಹೋಲ್ ವೈಬ್ ವಾಸ್ ಸೋ ಗುಡ್ ಅಂತ ಹೇಳ್ಬೋದು. ರೋಸ್ ಗಾರ್ಡನ್ ಗೈಸ್ ಇದು. ಬಿಸಿಲಿದೆ ಬಟ್ ತಣ್ಣಗಿದೆ, ಸೆಕೆ ನೋಡಿ ಆಗ್ತಾರೆ. ಹೌ ಇಸ್ ದ ಪ್ಲೇಸ್ ಕಂದ? ಅವರು ಫೋಟೋಗ್ರಫಿಲಿ ಬ್ಯುಸಿ ಇದ್ದಾರೆ. ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿ ವರ್ತ್ ಸೊ ವರ್ತ್. ಇನ್ನೊಂದ್ಸತಿ ವಾವ್ ಸತಿ ವಾವ್ ಗೈಸ್, ಎಷ್ಟು ಚಂದ ಇದೆ ನೋಡಿ. ಅದಕ್ಕೆ ಇಲ್ಲಿ ಬಿಸಿಲಿದ್ರೂ ಚಳಿ ಅನಿಸ್ತಾ ಇಲ್ಲ. ಫೋಟೋಗ್ರಫಿ ಬ್ಯುಸಿ ಆಗಿದ್ದಾರೆ. ಬಾಬು ಅಂಕಲ್ ಕ್ಯಾಮ್ರಾ ಕೊಟ್ಟಿದ್ದಕ್ಕೂ ಸಾರ್ಥಕ. ಇದು ಬಂದು ಬೀರ್ ಫ್ಯಾಕ್ಟ್ರಿ. ಸೊ ಅಲ್ಲೇ ಪ್ರಿಪೇರ್ ಮಾಡ್ತಾರೆ. ಸೊ ಅದು ನೀವು ಟಿನ್ಸ್ ಎಲ್ಲ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ. ಸೊ ಅದೊಂದು ವಿಡಿಯೋ ಇರಲಿ ಅಂತ ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಅದಾದಮೇಲೆ ನಾನು ನಿಮ್ಗೆ ಇಲ್ಲಿ ಒಂದು ವ್ಯೂ ತೋರಿಸ್ತೀನಿ. ಇದು ನೀವು ಕೃಷ್ಣಂ ಪ್ರಣಯಂ ಸಖಿ ಮೂವಿ ನೋಡಿದರೆ ಆ ಮೂವಿಲಿರೋ ಸಾಂಗ್ ಅಲ್ಲಿ ಇದೇ ಲೊಕೇಶನಲ್ಲಿ ಆ ಮೂವಿ ಸಾಂಗ್ ಶೂಟ್ ನಡೆದಿರೋದು.
ಆ್ಯಂಡ್ ಆ ಸಾಂಗ್ ಯಾವುದು ಅನ್ನೋದು ನಾನು ಮೂವಿ ಆಲ್ರೆಡಿ ಇಂಟ್ ಕೊಟ್ಟಿದ್ದೀನಿ. ಸಾಂಗ್ ಯಾವುದು ಅಂತ ನಿಮಗೆ ಗೊತ್ತಾದರೆ ಕಮೆಂಟಲ್ಲಿ ತಿಳಿಸಿ. ಗೊತ್ತಾಗಿಲ್ಲ ಅಂದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಅದನ್ನು ಹೇಳ್ತೀನಿ. ಆ್ಯಕ್ಚುಲಿ ಅದೇ ಸ್ಪಾಟ್ ಅದು. ನಾನು ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಆ್ಯಂಡ್ ಫೋಟೋ ಕೂಡ ಇಡಿಸ್ಕೊಂಡಿದ್ದೆ. ಇಟ್ ಈಸ್ ಸೋ ಗುಡ್. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಅವರ ಟೆಂಪಲ್ಗೆ. ಅಲ್ಲೇ ಅವರ ಟೆಂಪಲ್ಸ್ ಇತ್ತು, ಜೈನ್ ಬುದ್ಧ ಟೆಂಪಲ್ಸ್. ಸೊ ಆ ಟೆಂಪಲ್ಸ್ನಲ್ಲಿ ಅವ್ರ ದೇವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ವ್ಲಾಗ್ನ ಮಿಕ್ಸ್ ಮಾಡಿದೆ ನೋಡಿ.